ಹಿಡಿದಿದ್ದೆ ಅದರ ಸೊಂಟ ಹಿಡಿದಿದ್ದೆ ಬಾಳ ಹಿಡಿದಿದ್ದೆ ಅದರ ಸೊಂಟ ಹಿಡಿದಿದ್ದೆ ಹಿಂಗು ತಿಂದಿದ್ದೆ ಓಹೋ ಚಾಪೆ ತಿಂದಿದ್ದೆ ನಾ ತಬ್ಬಕೊಂಡು ಮಲ್ಕೊಂಡೆ ನಾನಂತ ಕನಸ ಕಾಣ್ತಿದ್ದೆ ಕನಸಿನಲ್ಲಿ ಹೋಗಿದೆ ಕನಸಿನಲ್ಲಿ ಬೇಕ್ರಿಗೆ ಹೋಗಿದೆ ಗಿಟಾರ್ ಹಿಡ್ದಿದ್ದೆ ಒಂದು ಹಾಡ ಹೇಳ್ತಿದ್ದೆ ಗಿಟಾರ್ ಹಿಡ್ದಿದ್ದೆ ಒಂದು ಹಾಡ ಹೇಳ್ತಿದ್ದೆ ಗಿಟಾರ್ ಹಿಡ್ದಿದ್ದೆ ಒಂದು ಹಾಡ ಹೇಳ್ತಿದ್ದೆ ಗಿಟಾರ್ ಹಿಡ್ದಿದ್ದೆ ನಿದ್ದೆ ಮಾಡ್ತಾ ನಾನಂದು ಕನಸ ಕಾಣ್ತಿದ್ದೆ ಕನಸಿನಲ್ಲಿ ಬೇಕ್ರಿಗೆ ಹೋಗಿದ್ದೆ ಎಲ್ಲೋಗಿದ್ದೆ ಕನಸಿನಲ್ಲಿ ಬೇಕ್ರಿಗೆ ಹೋಗಿದ್ದೆ ನಿದ್ದೆ ಮಾಡ್ತಾ ನಾನಂದ ಕನಸ ಕಾಣ್ತಿದ್ದೆ ಕನಸಿನಲ್ಲಿ ಬೇಕ್ರಿಗೆ ಹೋಗಿದ್ದೆ ಎಲ್ಲೋಗಿದ್ದೆ ಕನಸಿ ಅದ್ರಿಗೂ ಕೂಡ ಗಟ್ಟಿಯಾದ ಚಪ್ಪಳೆ ಬಿಡಿ ಅಲ್ಲೇ ಇರೋ ಇಲ್ಲ ಹುಟ್ಟದು ಹೊಡ್ರಳ್ಳಿ ನಾ ಬೆಳೆದು ಬ್ಯಾಡ್ರಳ್ಳಿ ನಾನು ಹುಟ್ಟದು ಹೊಡ್ರಳ್ಳಿ ನಾ ಬೆಳೆದು ಬ್ಯಾಡ್ರಳ್ಳಿ ನಾ ಮದುವೆಯನ್ನು ಮಾಡ್ಕೊಳೋದು ನಿಂಗಾರಳ್ಳಿ ನಾ ತಿಪ್ಪಾರಳ್ಳಿ ಬೋರಣ್ಣವರ ಅಣ್ಣು ತಮ್ಮ ದೊಡ್ಡ ಮಗ ನಾನು ಕೊಕ್ಕ ಕೋಳಿಗೆ ರಂಗ ನಾನು ಕೊಕ್ಕ ಕೋಳಿಗೆ ರಂಗ ನಾನು ಹುಟ್ಟದು ಹೊಡ್ರಳ್ಳಿ ನಾ ಬೆಳೆದು ಬ್ಯಾಡ್ರಳ್ಳಿ ನಾನು ಹುಟ್ಟದು ಹೊಡ್ರಳ್ಳಿ ನಾ ಬೆಳೆದು ಬ್ಯಾಡ್ರಳ್ಳಿ ನಾ ಮದುವೆಯನ್ನು ಮಾಡ್ಕೊಳದ್ದು ನಿಂಗಾರಳ್ಳಿ ನಾ ತಿಪ್ಪಾರಳ್ಳಿ ಬೋರಣ್ಣವರ ಅಣ್ಣು ತಮ್ಮ ದೊಡ್ಡ ಮಗ ಈಗ ತೊಟ್ಟಿನಿಂದ ಬಂದರು 2 ಮಕ್ಕಳುಗಳು ಕುಣಿತಾ ಇವೆ ಎಷ್ಟು ಚೆನ್ನಾಗಿ ಕುಣಿತೇವೆ ಇಲ್ಲಿ ಶ್ಯಾಮೋಗಪ್ಪ ಇಲ್ಲಿ ಶೇಖರಪ್ಪ ಎಲ್ಲರೂ ಕಂಡವ್ರೆ ನನ್ನ ಕಾಕೋ ಗುಡ್ಸುಳಿ ಮಧ್ಯ ಸೊನ್ನೆಗೆ ನೂಗ ಅದನ್ನ ಓದಕ್ಕೆ ಬರ್ದೆ ಬಾಯ್ ಬಿಡೋನು ಬೆಪ್ಪ ನನ್ನ ಮಗ ನಾನು ಕಾಳಿಗೆ ರಂಗ ನಾನು ಕಾಳಿಗೆ ರಂಗ ನಾನು ಕಾಳಿಗೆ ರಂಗ ನಾನು ಕಾಳಿಗೆ ರಂಗ ನಾನು ಹುಟ್ಟದು ಹೊಡ್ರಳ್ಳಿ ನಾ ಬೆಳೆದು ಬ್ಯಾಡ್ರಳ್ಳಿ ನಾನು ಹುಟ್ಟದು ಹೊಡ್ರಳ್ಳಿ ನಾ ಬೆಳೆದು ಬ್ಯಾಡ್ರಳ್ಳಿ ನಾ ಮದುವೆಯನ್ನು ಮಾಡ್ಕೊಳೋದು ನಿಂಗಾರಳ್ಳಿ ನಾ ತಿಪ್ಪಾರಳ್ಳಿ ಬೋರಣ್ಣವರ ಅಣ್ಣನ್ ತಮ್ಮನ್ ದೊಡ್ಡ ಮಗ ಅನೇಕ ಜ್ಞಾನವನ್ನು ಬರೆಯುವುದು ವೇಸ್ಟ್ ಆಗಿಬಿಡುತ್ತೆ. ಇವತ್ತು ಪುಸ್ತಕವನ್ನು ಹಂಚ್ತಾ ಇದ್ದಾರೆ. ಈ ಎಕ್ಸರ್ಸೈಸ್ನಲ್ಲಿ ಮಹಾದೇವಪ್ಪ ಪ್ರತಿಷ್ಠಾನದ ಅವರ ತಂದೆ 4 ವರ್ಷಗಳು ತೀರಿದ್ದಾರೆ. ಅದರ ಆಶಯವಾಗಿ ಅದರ ನೆನಪಿಗೋಸ್ಕರ ಇವತ್ತು 8 ದಿನದಿಂದ ಇವತ್ತು ಎಲ್ಲ ಶಾಲೆಗಳಿಗೆ ಇಂಥ ಖಾಲಿ ಪೇಪರನ್ನು ಒಂದು ಬುಕ್ ಬೈಂಡನ್ನು ನಿಮಗೆ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇದರಲ್ಲಿ ಎಂಥ ಶಿಕ್ಷಣವನ್ನು ಬರಿಬೇಕು, ಎಂಥ ಜ್ಞಾನವನ್ನು ಬರಿಬೇಕು, ಎಂಥ ಸಂದೇಶಗಳನ್ನು ಬರಿಬೇಕು, ನನ್ನ ಜ್ಞಾನಕ್ಕೆ ನಾನು ಎಂಥ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಇಲ್ಲಿ 60 ಜನ ಶಿಕ್ಷಕಿಯರು ನಿಮಗೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಶಿಕ್ಷಕರೇ ಗಮನಿಸಿ ಮಾತನ್ನ.
ಶಿಕ್ಷಕರು ಇದನ್ನು ಚೆನ್ನಾಗಿ ಗಮನಿಸಿಕೊಡ್ಬೇಕು. ಯಾಕೆಂದರೆ ಮಕ್ಕಳು ಬೆಳಗ್ಗೆ ತಿಂಡಿ ತಿಂದಿದ್ದಾರೋ ಇಲ್ವೋ, ನಾನು ಒಂದು ಫಂಕ್ಷನ್ ಇದೆ ಓದಬೇಕು ಅಮ್ಮ, ಓದಬೇಕು ಅಪ್ಪ ಅಂತ ಹೇಳಿ ಎಷ್ಟು ಕುತೂಹಲದಿಂದ ಕುಳಿತಿದ್ದಾರೆ. ನಿಮ್ಮ ಕುತೂಹಲಕ್ಕೆ ನಿಜವಾಗ್ಲೂ ಕೂಡ ನಾನು ಮತ್ತೊಮ್ಮೆ ಮಗದೊಮ್ಮೆ ನಿಜವಾಗ್ಲೂ ಕೂಡ ನಿಮಗೆ ಶರಣಾಗಿರ್ತೀನಿ ಮಕ್ಕಳ, ನಿಮಗೆ ಶರಣಾಗಿರ್ತೀನಿ. ಇಂಥ ಸಣ್ಣ ಶಾಲೆ ಒಳಗಡೆ ಓದಂಥ ಶಿವರಾಜ್ ಅವರು ನಿಜವಾಗ್ಲೂ ಕೂಡ ಇದು ಮಾಸ್ಟರ್ ಆಫ್ ಮಹದೇವಪ್ಪನವರು 7 ಮಲೆ 77 ಮಲೆ ಅಂತ ಮಹದೇಶ್ವರನ ಹೆಸರಿಟ್ಕೊಂಡಿರ್ತಕ್ಕಂಥ ಅವ್ರ ತಂದೆ ಹೆಸರು ಮಹದೇವಪ್ಪ. ಎಂಥ ಹೆಸರಿಟ್ಕೊಂಡಿದ್ದಾರೆ ನೋಡಿ. ಎಲ್ಲ ಮಹಾಜನಕ್ಕೆ ದೇವರು ಮಹದೇಶ್ವರ. ಶಿಕ್ಷಕರೇ ತಿಳ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಎಂಥ ಮಕ್ಕಳುಗಳು, ಆ ಮಕ್ಕಳಲ್ಲಿ ಎಂಥ ಭಾವನೆಗಳು ಕಾಣ್ತಾ ಇದೆ. ನಿಮ್ಮ ಭಾವನೆಗಳು ನಿಜವಾಗ್ಲೂ ಕೂಡ ನನಗೆ ಅನ್ನಿಸ್ತಾ ಇದೆ ಮಕ್ಕಳ, ಇಂಥ ಪುಸ್ತಕದ ಮೇಲೆ ನೀವು ಎಂಥ ಬರವಣಿಗೆ ಮಾಡ್ತೀರಿ ಅನ್ನೋದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಿಮ್ಮ ಮನೆ ಒಳಗಡೆ ಟಿವಿ ಇದೆ. ಶಿವರಾಜ್ ಓದುವಾಗ ಟಿವಿ ಇರಲಿಲ್ಲ. ಶಿವರಾಜ್ ಓದುವಾಗ ಇಂಥ ಬಿಲ್ಡಿಂಗ್ ಇರಲಿಲ್ಲ. ಶಿವರಾಜ್ ಓದುವಾಗ ಮಳೆ ಹನಿಯ ಆ ಹೆಂಚಿನ ಮನೆ ಒಳಗಡೆ ಓದಂಥ ವ್ಯಕ್ತಿತ್ವ. ಇವತ್ತು ನಿಮಗೆ ಏನಾದರೂ ಸೆಕೆ ಆದರೆ ಫ್ಯಾನ್ ಇದೆ ತರಗತಿ ರೂಮ್ನಲ್ಲಿ, ನಿಮಗೆ ಎಲ್ಲ ಬಾತ್ರೂಮ್ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ, ಒಳ್ಳೆ ಶಿಕ್ಷಕರ ವ್ಯವಸ್ಥೆ ಇದೆ. ನಿಮಗೆ ಎಲ್ಲ ವ್ಯವಸ್ಥೆ ಇರುವ ಕಾಲದಲ್ಲಿ ನೀವು ಶಿಕ್ಷಣವನ್ನು ಪಡಿತಾ ಇದ್ದೀರಿ ಮಕ್ಕಳ. ನಮಗೆ ಯಾವುದೇ ವ್ಯವಸ್ಥೆ ಇರಲಿಲ್ಲ, ಏನು ವ್ಯವಸ್ಥೆ ಇಲ್ಲದೆ 4-5 ಕಿಲೋಮೀಟರ್ಗಳು ನಾನು ನನ್ನ ಒಂದು ಹಳ್ಳಿಯಿಂದ ನಡೆದು ಇನ್ನೊಂದು ಶಾಲೆಗೆ ಹೋಗಬೇಕಾಗಿತ್ತು. ಮಧ್ಯದಲ್ಲಿ ನದಿ, ಆ ನದಿ ಒಳಗಡೆ ಏನಾದ್ರು ನೀರು ಬಂದರೆ ನಾವು ಆ ಕಡೆಯಿಂದ ಉಳ್ಕೊಳ್ಬೇಕಾಗಿತ್ತು. ಯಾಕೆಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಶಾಲೆಗೆ ಓದಬೇಕಾದ್ರೆ ನದಿ ಅಡ್ಡ ಇರುತ್ತೆ. ಆ ನದಿ ಅಡ್ಡದ ಒಳಗಡೆ ಹೇಗೆ ಹೋಗಬೇಕು ಅಂತ ಗೊತ್ತಾಗದೆ ಅವರು ಮಧ್ಯದಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಅವ್ರ ತಾಯಿ ಅವರನ್ನ ಎತ್ಕೊಂಡು ಹೋಗಿ ಮತ್ತೆ ನದಿ ದಡಕ್ಕೆ ಬಿಡ್ತಾರೆ. ಯಾಕೆಂದ್ರೆ ಅವ್ರನ್ನ ಎತ್ಕೊಂಡು ಹೋಗದೆ ಇದ್ರೆ ನಮಗೆ ಇಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಪ್ರಧಾನಿ ನಮಗೆ ಸಿಗ್ತಿರ್ಲಿಲ್ಲ. ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಲ್ಲಿದ್ದೀರಿ. ಶಿಕ್ಷಕರೇ ಗಮನಿಸಿ, ಮಾತನ್ನ ತುಂಬಾ ಸರಳವಾಗಿ ತಗೋಬೇಡಿ ನೀವು. ಯಾಕೆಂದ್ರೆ ನೀವು ತರಗತಿ ಒಳಗಡೆ ಮಹತ್ವವಾಗಿರ್ತಕ್ಕಂಥ ನಿಜವಾಗ್ಲೂ ಕೂಡ ಅರ್ಥಪೂರ್ಣವಂತ ಶಿಕ್ಷಕರು ಇಲ್ಲಿದ್ದೀರಿ. ನಾನು ಒಂದು ಒಳ್ಳೆಯ ಮಾತನ್ನ ಹೇಳ್ತಾ ಇದ್ದೀರಿ. ಆದ್ರಿಂದ ನೀವು ನಿಜವಾಗ್ಲೂ ಕೂಡ ಸಮರ್ಥ ಶಿಕ್ಷಕರಿದ್ದೀರಿ. ಇಲ್ಲಿ ಇಂಥ ವೇದಿಕೆಯಲ್ಲಿ ಎಲ್ಲರೂ ಇದ್ದಾರೆ. ನಿಮಗೆ ಒಳ್ಳೆಯದನ್ನು ಭರಿಸುವಂಥ ಶಕ್ತಿಯನ್ನ ನಿಮ್ಮ ಶಿಕ್ಷಕಿಯರು ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಂಥ ಶಿಕ್ಷಕರು, ಅಂಥ ಶಿಕ್ಷಕಿಯರು ಈ ಶಾಲೆ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಶಿಕ್ಷಕರಿಗೆ ನಾನು ಶಿವರಾಜ್ ಪರವಾಗಿ, ಅವರ ಎಲ್ಲ ಸ್ನೇಹಿತರ ಪರವಾಗಿ ಮತ್ತೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಇಲ್ಲಿ 58 ಜನ ಶಿಕ್ಷಕರಿಗೆ ನಾನು ಅನಂತ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ನೀವು ಪ್ರತಿಯೊಬ್ಬರು ಸಹ ಅದು ಮಾಡಿ ನೋಡಿ, ಪರೀಕ್ಷೆ ಮಾಡಿ ನೋಡಿ. ನೀವೇನೆ ತುಂಬಾ ಒಂದು ದಿನ 21 ಸತಿ ಹೇಳ್ಕೊಳ್ಳಿ. ಸುಲಭ ಮಂತ್ರ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ಕೊಳ್ಬೋದು. ಹೇಳ್ತಿರಲ್ಲ ಎಲ್ಲ ಮಕ್ಕಳು? ಖಂಡಿತನಾ? ಸಂತೋಷ ಆಯಿತು, ವಂದನೆಗಳು. ಈ ಒಂದು ಅವಕಾಶಕ್ಕೆ, ಈ ಒಂದು ಸಮಾರಂಭಕ್ಕೆ ನಮ್ಮನ್ನು ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡುವಂಥ ಈ ಶಿವರಾಜರವರ ಒಂದು ಸೇವೆ ನಾನು ಮೊದಲಿಂದ ನೋಡ್ತಾ ಬರ್ತಾ ಇದ್ದೀನಿ. ಹಲವಾರು, ಯಾಕಂದರೆ ನನ್ನ ಇದರಲ್ಲೂ ಸಹ ಮುಖ್ಯನ ಕಳಿಸ್ತಾ ಇರ್ತಾರೆ. ಈ ಒಂದು ಅವಿರತವಾಗಿ ಒಂದು ಸಾಮಾಜಿಕ ಒಂದು ಸೇವೆ ಮಾಡ್ತಕ್ಕಂಥ ಒಂದು ಕಳಕಳಿ, ಸಮಾಜದ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಒಂದು ಏನೇ ಬಡಾವಣೆಯಲ್ಲಿ ಕೆಲಸ ಕಾರ್ಯಗಳು ಏನೇ ತೊಂದರೆ ಇದ್ರೂ ಅಲ್ಲಿ ಹೋಗಿ ಸ್ಪಂದಿಸಿ ಅಲ್ಲಿ ಮಾಡ್ತಕ್ಕಂಥ ಒಂದು ನಾಯಕರುಗಳು ಭಾರಿ ಕಮ್ಮಿ ಇವತ್ತಿನ ದಿನ. ಸ್ವಾರ್ಥಪರ ಚಿಂತನೆ, ಅರ್ಧರಾತ್ರಿ ಆಗಲಿ ಯಾವಾಗಲೇ ಆಗಲಿ ಹೋಗಿ ಎಲ್ಲ ಕೆಲಸ ಕಾರ್ಯಗಳನ್ನ ಅವ್ರ ಮನೇಲಿ ಏನೇ ಎಷ್ಟೇ ಇದ್ದಿದ್ರು ಸಹ ಹೋಗಿ ಸ್ಪಂದಿಸಿ ಅವರಿಗೆ ಸಾಂತ್ವನ ಹೇಳಿ ಬರ್ತಲ್ಲ, ಅದನ್ನ ಮೆಚ್ಚಬೇಕಾದ್ರೆ ಅವರಿಗೆ ಹೃದಯಪೂರ್ವಕವಾಗಿ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಧನ್ವಂತರಿ ಒಡೆಯರ್ ಅಂತ, ನಿರ್ದೇಶಕರು ಸಂಯಮ ಯೋಗ ಮಹಾವಿದ್ಯಾಲಯ. ಇವತ್ತು ನಮ್ಮ ಈ ಒಂದು ಕಮಲಾನಗರ ಬಡಾವಣೆಯಲ್ಲಿ SG ಇಂಗ್ಲೀಷ್ ಸ್ಕೂಲ್ ಆವರಣದಲ್ಲಿ ಇವತ್ತು ಒಂದು ಪುಸ್ತಕ ವಿತರಣೆಯ ಕಾರ್ಯಕ್ರಮ. ನಮ್ಮ ಇದೇ ಭಾಗದ ಒಂದು ಕಾರ್ಪೊರೇಟರ್ ಆಗಿದ್ದಂಥ ಶಿವರಾಜ್ ಅವರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ
ಮಕ್ಕಳಿಗೆಲ್ಲ ಪುಸ್ತಕವನ್ನು ವಿತರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಕೂಡ ಭಾಗವಹಿಸಿರ್ತಕ್ಕಂಥದ್ದು ಸೊ ನಮಗೆ ಒಂದು ಅತೀವಾದಂಥದ್ದು ಸಂತೋಷದ ವಿಷಯ. ಎಲ್ಲ ದಾನಗಳಲ್ಲಿ ಒಂದು ವಿದ್ಯೆ ದಾನ ಬಹಳ ಮುಖ್ಯವಾದಂಥದ್ದು. ಅದರಲ್ಲಿ ಪುಸ್ತಕ ದಾನ ಕೂಡ ಮಕ್ಕಳನ್ನು ಭವಿಷ್ಯವನ್ನು ನಿರ್ಮಾಣ ಮಾಡೋದ್ರಲ್ಲಿ ಸಂಶಯ ಇಲ್ಲ. ಹಾಗಾಗಿ ಇಂಥ ಕಾರ್ಯಕ್ರಮ ಇಲ್ಲಿ ಬಹಳ ಈ ಬಡಾವಣೆಗಳಲ್ಲಿ ನಡೀತಾ ಇರತಕ್ಕಂಥದ್ದು ಬಹಳ ಮಕ್ಕಳಿಗೆ ಒಂದು ಉನ್ನತ ವಿದ್ಯಾಭ್ಯಾಸಕ್ಕೆ ಅವರ ಬರವಣಿಗೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹಕಾರ ನೀಡ್ತಾ ಇರತಕ್ಕಂಥ ನಮ್ಮ ಶಿವರಾಜ್ ಅವರಿಗೆ ತುಂಬ ಧನ್ಯವಾದಗಳು. ಹಾಗೂ ಇಂಥ ಕಾರ್ಯಕ್ರಮ ಎಲ್ಲ ಬಡಾವಣೆಗಳಲ್ಲಿ ನಡೆದರೆ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವವರು ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಬೇಕು. ನಾವು ಕೂಡ ನಮ್ಮ ಸಂಯಮ ಟ್ರಸ್ಟ್ ವತಿಯಿಂದ ವಿವಿಧ ಬಡಾವಣೆಯಲ್ಲಿ ಮಕ್ಕಳಿಗೆ ಒಂದು ಈ ಕಾರ್ಯಕ್ರಮನ ಪುಸ್ತಕ, ಸೂರ್ಯ ನಮಸ್ಕಾರಗಳು, ಯೋಗದ ಬಗ್ಗೆ ಇರತಕ್ಕಂಥ ಪುಸ್ತಕಗಳನ್ನು ವಿತರಣೆ ಮಾಡಿ ಅವರ ಒಂದು ಉನ್ನತ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತೀವಿ. ಎಲ್ರಿಗೂ ಕೃತಜ್ಞತೆಗಳು. ಎಲ್ರಿಗೂ ವತಿಯಿಂದ ಈ ವಾರ್ಡ್ನ ಎಲ್ಲ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕವನ್ನು ವಿತರಿಸ್ತಾ ಇರ್ತಕ್ಕಂತಹ ಜನಪ್ರಿಯ, ಜನಪರ ಮತ್ತು ಸ್ನೇಹಮಯವಾಗಿರ್ತಕ್ಕಂತಹ 4 ಬಾರಿ ಕಾರ್ಪೊರೇಟರ್ ಆಗಿ, ಆಡಳಿತ ಪಕ್ಷದ ನಾಯಕರಾಗಿ ಎಲ್ಲ ಜನಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಎಂ ಶಿವರಾಜ್ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮಕ್ಕಳೆಲ್ಲರೂ ಇದರ ಸೌಲಭ್ಯವನ್ನು ಪಡ್ಕೊಂಡು ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಎಲ್ಲ ಮಕ್ಕಳಿಗೆ ಶುಭ ಕೋರ್ತಾ, ಶಿವರಾಜ್ ಸರ್ ಅವರ ಕುಟುಂಬಕ್ಕೆ ಆಯಸ್ಸು, ಆರೋಗ್ಯ ಮತ್ತು ಅವರಿಗೆ ಎಲ್ಲ ರೀತಿಯ ಅಧಿಕಾರವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಶುಭ ಕೋರ್ತೇನೆ. ನಮಸ್ಕಾರ. ಸಹ ಮಹಾದೇವಪ್ಪ ಪ್ರತಿಷ್ಠಾನದಿಂದ ಸುಮಾರು ಶಂಕರಮಠ ವಾರ್ಡು, ಶಕ್ತಿ ಗಣಪತಿ ನಗರ ವಾರ್ಡ್ನ ಎಲ್ಲ ಶಾಲೆಗಳು ಸಹ ಪುಸ್ತಕ ವಿತರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಕೊನೆಯದಾಗಿ ನಾನು ಓದುವಂಥ ಶಾಲೆ ಗಂಗಾಧರೇಶ್ವರ ವಿದ್ಯಾಸಂಸ್ಥೆಗೆ ಇವತ್ತು ಈ ಪುಸ್ತಕವನ್ನು ಸುಮಾರು 1000 ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡ್ತಾರೆ. ಆ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆಯನ್ನು ಇವತ್ತು ವಿತರಣೆ ನೀಡಿದ್ದೇವೆ. ಖ್ಯಾತ ಜನಪದ ವಿದ್ವಾಂಸರಾದಂಥ ಅಬುಗೆರೆ ತಿಮ್ಮರಾಜರವರು ಮತ್ತು ಅನೇಕ ನಮ್ಮ ಹಿರಿಯರು ಬಂದು ಇವತ್ತು ಮಕ್ಕಳ ಜೊತೆ ಸಂವಾದ ಮಾಡಿ ಪುಸ್ತಕವನ್ನು ವಿತರಣೆ ಮಾಡಿದ್ದೇವೆ. ಈ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತಕ್ಕಂಥದ್ದು ಹಿರಿಯರ ಆಶೀರ್ವಾದ ಈ ಸಂದರ್ಭದಲ್ಲಿ ಮಕ್ಕಳಲ್ಲಿ ನೀಡಿದ್ದಾರೆ. ಅದೇ ರೀತಿ ನಾನು ಪ್ರಾರ್ಥನೆ ಮಾಡ್ತಾರೆ, ವಿದ್ಯಾರ್ಥಿಗಳು ಹೆಚ್ಚು ಸಂಖ್ಯೆಯಲ್ಲಿ ನೀವೆಲ್ಲರೂ ಸಹ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಮಕ್ಕಳು ನೀವು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಮುಂದೆ ಬಂದು ವಿದ್ಯಾರ್ಥಿಗಳು ನಿಮ್ಮ ತಂದೆ ತಾಯಿಗೆ, ಈ ವಾರ್ಡ್ಗೆ ಮತ್ತು ಶಾಲೆಯ ಶಿಕ್ಷಕರಿಗೆ ಒಳ್ಳೆಯ ಹೆಸರು ತರತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ವಿನಂತಿ ಮಾಡ್ತೇನೆ. ನಮಸ್ಕಾರ. ಹೌದು, ಪ್ರತಿ ವರ್ಷವೂ ಸಹ 2 ವಾರ್ಡಲ್ಲಿ ಕೊಡ್ತೇವೆ. ವಿದ್ಯಾರ್ಥಿಗಳು 20,000 ವಿದ್ಯಾರ್ಥಿಗಳು ಅದು ನಾವು ಪ್ರತಿ ವರ್ಷ ನಾವು ನೇರವಾಗಿ ನಮ್ಮಲ್ಲಿ ವಿದ್ಯಾರ್ಥಿಗಳ ಜೊತೆ ಒಡನಾಟ ಮತ್ತು ಶಿಕ್ಷಕರ ಜೊತೆ ಒಡನಾಟ ಇರೋದ್ರಿಂದ ನಮಗೆ ನೇರವಾಗಿ ಶಾಲೆಗೆ ಹೋಗಿ ವಿದ್ಯಾರ್ಥಿಗಳು ವಿತರಣೆ ಮಾಡ್ತಕ್ಕಂಥ ಕೆಲಸ ಖಂಡಿತವಾಗಿ ಮಾಡ್ತಾಯಿದೆ. ಯಶಸ್ವಿಯಾಗಿ ಈ ವರ್ಷ ಪ್ರತಿಯೊಂದು ಶಾಲೆಯಲ್ಲೂ ಸಹ ಸಹಕಾರ ನೀಡಿದ್ದಾರೆ. ಯಶಸ್ವಿಯಾಗಿ ಮೂಡಿ ಬಂದಿದೆ ಈ ಸಂದರ್ಭದಲ್ಲಿ. ನೋಡಿ, ಇವತ್ತು ಯಾರೇ ಆಗಲಿ ನಾವು ವಿದ್ಯೆ ಕಲಿಸಿದಂಥ ಗುರುಗಳು ಮತ್ತು ಜನ್ಮ ಕೊಟ್ಟಂಥ ತಂದೆ ತಾಯಿ ಮತ್ತು ಜೊತೆಗೆ ನನಗೆ ವಿದ್ಯಾಭ್ಯಾಸವನ್ನು ಮಾಡಿದಂಥ ಶಾಲೆ ಇವತ್ತು ಯಾವುದೋ ಕಾರಣಕ್ಕೂ ಮರಿಬಾರ್ದು. ಅಂಥ ಸಂದರ್ಭದಲ್ಲಿ ಇವತ್ತು ಈ ಶಾಲೆಗೆ ಬಂದು ನಾನು ನನ್ನ ಓದಂಥ ಶಾಲೆಯ ವಿದ್ಯಾರ್ಥಿಗಳಿಗೂ ಸಹ ಜೊತೆ ಸಂವಾದ ಮಾಡಿ ಪುಸ್ತಕ ವಿತರಣೆ ಮಾಡ್ತಕ್ಕಂಥದ್ದು ತುಂಬ ಮೆಚ್ಚುಗೆ, ನನಗೆ ಖುಷಿ ಆಗ್ತದೆ. ನಾನು ಓದಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಿತ್ತು, ಆದರೂ ಸಹ ಇವತ್ತು ವಿದ್ಯಾರ್ಥಿಗಳು ನೋಡಿ ಭಾಳ ಖುಷಿ ಆಗಿದೆ. ನೋಡಿ, ಬಸವಣ್ಣವರು ಮಾತನ್ನು ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ನಮ್ಮಲ್ಲಿ ಬಡತನ ಇರ್ಬೋದು, ಅದು ಜ್ಞಾನಕ್ಕೆ ಬಡತನ ಇಲ್ಲ, ನಮ್ಮ ಇದಕ್ಕೆ ಬಡತನ ಇಲ್ಲ. ಖಂಡಿತವಾಗ್ಲೂ ಓದ್ತಕ್ಕಂಥ ಎಲ್ಲ ಪ್ರತಿಭೆ ಮಕ್ಕಳಲ್ಲಿದೆ. ಅದು ಹೊರತರ್ತಕ್ಕಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಶ್ರಮ ವಹಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ಮಹಾದೇವಪ್ಪ ಪ್ರತಿಷ್ಠಾನ ಇವತ್ತು ನಿಜವಾಗಲೂ ಕೂಡ ಈ ಗಂಗಾಧರೇಶ್ವರ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಬರೆಯುವ, ಜ್ಞಾನವನ್ನು ಕಲಿಯುವ, ಜ್ಞಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಎಲ್ಲ ಅಂಶಗಳನ್ನು ನೀವು ಈ ಪುಸ್ತಕದಲ್ಲಿ ಬರೆದು ನೀವು ಜ್ಞಾನವಂತರಾಗಬೇಕು, ಶಿಕ್ಷಣವಂತರಾಗಬೇಕು ಅಂಥೇಳಿ ನಿಜವಾಗಲೂ ಕೂಡ ಮಾಜಿ ನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಅವರ ಮಗ ಶಿವರಾಜ್ ಅವರು, ಎಂ ಶಿವರಾಜ್ ಅವರು ಈ ಪುಸ್ತಕಗಳನ್ನು ಎಲ್ಲ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಸುಮಾರು 1,000 ಮಕ್ಕಳಿಗೆ ಇವತ್ತು ಪುಸ್ತಕವನ್ನು ಹಂಚುತ್ತಾ ಇದ್ದಾರೆ. ಈಗಾಗಲೇ 1 ವಾರದಿಂದ ಅನೇಕ ಶಾಲೆಯ ಮಕ್ಕಳುಗಳಿಗೆ 20,000ದಷ್ಟು ಅವರ ನೋಟ್ಬುಕ್ಕನ್ನು ಬರೆದು ಜ್ಞಾನ ಪಡೆದು ನಾವೂ ಕೂಡ ವಿಜ್ಞಾನವಂತರಾಗಬೇಕು ಅನ್ನುವಂಥ ಆಶಯದ ಒಳಗಡೆ ಶಿವರಾಜ್ ಅವರು ಈ ಪುಸ್ತಕಗಳನ್ನು, ಈ ನೋಟ್ಬುಕ್ಗಳನ್ನು ಈ ಶಾಲೆ ವಿದ್ಯಾರ್ಥಿಗಳಿಗೆ ಸುಮಾರು 1,000 ವಿದ್ಯಾರ್ಥಿಗಳಿಗೆ ಇವತ್ತು
ಈ ಸಮಾರೋಪ ಸಮಾರಂಭದಲ್ಲಿ ಕೊಡ್ತಾ ಇದ್ದಾರೆ. ನೀವು ಕಲಾವಿದರುಗಳು ನಿಮ್ಮಂಥವ್ರು ಬಂದರೆ ನೀವು ಅವರಿಗೆ ಮಾದರಿ ಆಗ್ತೀರಿ, ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಭಾಗದ ಜನಕ್ಕೆ ಒಂದು ಮಾದರಿ ಆಗ್ತೀರಿ. ನಿಮ್ಮಂಥ ಮಾದರಿಯ ದೊಡ್ಡ ವ್ಯಕ್ತಿತ್ವ ಹೊಂದಿರತಕ್ಕಂಥ ಒಂದು ಜಾನಪದದ ಭೀಷ್ಮನೆಯಿಂದ ಪಡೆದಿರ್ತಕ್ಕಂಥ ನಿಮ್ಮಂಥ ಕಲಾವಿದರುಗಳು ಬಂದು ನಮ್ಮ ಪುಸ್ತಕಗಳನ್ನು ಮಕ್ಕಳಿಗೆ ಕೊಡಬೇಕು ಅಂತ ನಾನು ವಿನಂತಿಸ್ಕೊಂಡಾಗ, ಶಿವರಾಜು ಬಹಳ ಹೃದಯವಂತರು, ಅಂಥ ಒಬ್ಬ ಸೇವಾಗುಣ ಇರ್ತಕ್ಕಂಥ ವ್ಯಕ್ತಿತ್ವ ಈ ಕಮಲಾನಗರದಲ್ಲಿ ಇರ್ತಕ್ಕಂಥದ್ದು. ಮತ್ತು ಮಕ್ಕಳಿಗೆ ಜ್ಞಾನ ಬರೀರಿ ಅಂತ ನೋಟ್ಬುಕ್ಕನ್ನು ಕೊಟ್ಟಿರ್ತಕ್ಕಂಥ ಮಾಧ್ಯಮದವರಿಗೆ ದಯವಿಟ್ಟು ನಾನು ಅನಂತ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಶಿವರಾಜು ಅವರಿಗೆ ನಾನು ಅನಂತ ಕೃತಜ್ಞತೆಗಳು ಹೇಳ್ತಾ, ಈ ಕಮಲಾನಗರದ ಎಲ್ಲ ಭಾಗದ ಜನಕ್ಕೆ, ವಿದ್ಯಾರ್ಥಿನಿಯರಿಗೆ ಮತ್ತು ಗಂಗಾಧರೇಶ್ವರ ಶಾಲೆಯ ಶಿಕ್ಷಕಿಯರಿಗೆ ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ವ್ಯಕ್ತಿತ್ವ, ಅವರು ಭಾಳ ದೊಡ್ಡ ವ್ಯಕ್ತಿತ್ವ ಈ ಸಂಸ್ಥೆಯ ಅಧ್ಯಕ್ಷರು. ಆ ಅಧ್ಯಕ್ಷರಿಗೆ, ಎಲ್ಲ ಸದಸ್ಯರಿಗೆ, ಮಕ್ಕಳಿಗೆ ಜ್ಞಾನವನ್ನು ಬರೆದು ಜ್ಞಾನವಂತರಾಗಿ ಅಂತ ನಾನು ಬಹಳ ಪ್ರೀತಿಯಿಂದ ಕೊಟ್ಟಿದ್ದೀನಿ. ನಮಸ್ಕಾರ. ಇವತ್ತು ಸತತ ಒಂದು 10 ದಿನದಿಂದ ಶಿವರಾಜ್ ಅವರು ಈ ಭಾಗದಲ್ಲಿ ಶಕ್ತಿ ಗಣಪತಿ ನಗರದಲ್ಲಿ ಮತ್ತು ಶಂಕರಮಠ ವಾರ್ಡಲ್ಲಿ ಎಲ್ಲ ಸ್ಕೂಲ್ಗಳು ಬುಕ್ ವಿತರಣೆ ಮಾಡಿ ಇವತ್ತು ಕೊನೆ ದಿನ, ಇವತ್ತು ಗಂಗಾಧರೇಶ್ವರ ಸ್ಕೂಲ್ಗೆ ಹಂಚುತ್ತವ್ರೆ. ಈ ಉಚಿತ ಬುಕ್ಗಳು ಹಂಚೋ ಮೂಲಕ ಈ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಮುಂದೆ ಬರಲಿ ಅಂತ ಒಂದೇ ಒಂದು ಉದ್ದೇಶದಿಂದ ಇವತ್ತು ಶಿವರಾಜ್ ಅವರು ಈ ಬುಕ್ಗಳು ವಿತರಣೆ ಮಾಡ್ತಾವ್ರೆ. ಇವತ್ತು ಮಕ್ಕಳಿಗೆ ಇವತ್ತು ಪುಸ್ತಕ ಅನ್ನೋದು ಭಾಳ ಮುಖ್ಯ. ಏಕೆಂದರೆ ಅವರು ಇವಾಗ ಏನು ಅವರು ಓದು ಬೆಳವಣಿಗೆ ಇರುತ್ತೋ ಮುಂದಿನ ಪೀಳಿಗೆಗೆ, ಅಂದರೆ ಮುಂದಿನ ದಿನಗಳಲ್ಲಿ ಇಂಜಿನಿಯರ್ಸೋ ಡಾಕ್ಟರ್ಸೋ ಆಗಿ ಒಂದು ಮುಂದೆ ಬರಬೇಕು ಅನ್ನೋ ಒಂದೇ ಕಾರಣದಿಂದ ಇವತ್ತು ಶಿವರಾಜ್ ಅವರು ಈ ಬುಕ್ಗಳು ವಿತರಣೆ ಮಾಡ್ತಾವ್ರೆ. ಇವತ್ತು ಅತಿ ಹೆಚ್ಚು ಅಕ್ಕ ಪಡೆದವರಿಗೆ ಇವತ್ತು ಮೊದಲನೇ ಬಹುಮಾನ ಮತ್ತು 2ನೇ ಬಹುಮಾನ, 3ನೇ ಬಹುಮಾನ, 4ನೇ ಬಹುಮಾನ ಕೊಟ್ಟು ಇವತ್ತು ವಿತರಣೆ ಮಾಡವ್ರೆ. ಮಕ್ಕಳಿಗೂ ಇನ್ನು ಒಂದು ಉದ್ದೇಶ ಏನಂದರೆ, ಮುಂದಿನ ಮಕ್ಕಳು ಹೋದ ವರ್ಷ ಏನು ಓದಿ ಮುಂದೆ ಬಂದಿದ್ದಾರೋ, ಒಳ್ಳೆಯ ಅಂಕ ಪಡೆದವರೋ ಅವ್ರಿಗೆ ಭವಿಷ್ಯ, ನಿಮಗೂ ಮುಂದೆ ಭವಿಷ್ಯ ಇದೆ ಅಂತ ಒಂದು ಹೇಳಿಕೆ ಮೂಲಕ ಇವತ್ತೊಂದು ಮಾತಾಡೋರು. ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ SLC ಮತ್ತು SLC ಬರೋವಂಥ ಮಕ್ಕಳಿಗೆ ಮುಂದೆ ಓದಿ ಮುಂದೆ ಬನ್ನಿ, ಒಳ್ಳೆ ಅಂಕಗಳು ತೆಗೆದ್ರೆ ಒಳ್ಳೆ ಕಾಲೇಜ್ ಸಿಗತ್ತೆ ಅನ್ನೋ ಒಂದು ಮೆಸೇಜ್ ಕೊಟ್ಟವ್ರಿ.